ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬ್ಯಾಂಕಾಕ್ನಲ್ಲಿ ಎರಡೆರಡು ಬಾರಿ ಭೂಮಿ ಕಂಪಿಸಿದೆ. 7.7ರ ತೀವ್ರತೆಯಲ್ಲಿ ನೆಲದ ನಡುಕ ಉಂಟಾಗಿದೆ. ಇನ್ನು ಇದರ ಪರಿಣಾಮವಾಗಿ ನೆಲಕ್ಕೆ ಅಪ್ಪಳಿಸಿವೆ ಕಟ್ಟಡಗಳು. ಭೂಮಿ ಕಂಪನದ ಬೆನ್ನಲ್ಲೇ ಇದೀಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇತ್ತ ಮಯನ್ಮಾರ್ ಭೂಕಂಪನದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕಾಕ್, ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು, ಭೂಕಂಪನದ ಪರಿಣಾಮದ ದೃಶ್ಯಗಳು ಭಯಾನಕವಾಗಿದೆ. ಕ್ಷಣ ಮಾತ್ರದಲ್ಲಿ ಬಹುಮಹಡಿ ಕಟ್ಟಡಗಳು ಧರೆಗೆ ಅಪ್ಪಳಿಸಿದೆ. ನೋಡ್ತಾ ಇದ್ದಂತಹ ಕಟ್ಟಡಗಳು ನೆಲಕ್ಕುರುಳಿದ್ದನ್ನ ಕಂಡು ಜನ ಗಾಬರಿಯಾಗಿದ್ದಾರೆ. ಇನ್ನು ಕಟ್ಟಡಗಳಲ್ಲಿದ್ದವರು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೊರಗೆ ಓಡ್ ಬಂದಿರುವ ದೃಶ್ಯಗಳು. ಅನೇಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಇದೀಗ ತ್ವರಿತಗತಿಯಲ್ಲಿ ನಡೀತಾ ಇದೆ. ಮಯನ್ಮಾರ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನಕ್ಕೆ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿದ್ದು, ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಲಹೆಗಳನ್ನ ಹಾಗೆ ಸಹಾಯವನ್ನ ಒದಗಿಸುವ ಭರವಸೆಯನ್ನ ಭಾರತ ಸರ್ಕಾರ ಕೂಡ ನೀಡಿದೆ. ಭೂಕಂಪನಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬ್ಯಾಂಕಾಕ್ನಲ್ಲಿ ಎರಡೆರಡು ಬಾರಿ ಭೂಮಿ ಕಂಪಿಸಿದೆ. 7.7ರ ತೀವ್ರತೆಯಲ್ಲಿ ನೆಲದ ನಡುಕ ಉಂಟಾಗಿದೆ. ಇನ್ನು ಇದರ ಪರಿಣಾಮವಾಗಿ ನೆಲಕ್ಕೆ ಅಪ್ಪಳಿಸಿವೆ ಕಟ್ಟಡಗಳು. ಭೂಮಿ ಕಂಪನದ ಬೆನ್ನಲ್ಲೇ ಇದೀಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇತ್ತ ಮಯನ್ಮಾರ್ ಭೂಕಂಪನದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕಾಕ್, ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು, ಭೂಕಂಪನದ ಪರಿಣಾಮದ ದೃಶ್ಯಗಳು ಭಯಾನಕವಾಗಿದೆ. ಕ್ಷಣ ಮಾತ್ರದಲ್ಲಿ ಬಹುಮಹಡಿ ಕಟ್ಟಡಗಳು ಧರೆಗೆ ಅಪ್ಪಳಿಸಿದೆ. ನೋಡ್ತಾ ಇದ್ದಂತಹ ಕಟ್ಟಡಗಳು ನೆಲಕ್ಕುರುಳಿದ್ದನ್ನ ಕಂಡು ಜನ ಗಾಬರಿಯಾಗಿದ್ದಾರೆ. ಇನ್ನು ಕಟ್ಟಡಗಳಲ್ಲಿದ್ದವರು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೊರಗೆ ಓಡ್ ಬಂದಿರುವ ದೃಶ್ಯಗಳು. ಅನೇಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಇದೀಗ ತ್ವರಿತಗತಿಯಲ್ಲಿ ನಡೀತಾ ಇದೆ. ಮಯನ್ಮಾರ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನಕ್ಕೆ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿದ್ದು, ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಲಹೆಗಳನ್ನ ಹಾಗೆ ಸಹಾಯವನ್ನ ಒದಗಿಸುವ ಭರವಸೆಯನ್ನ ಭಾರತ ಸರ್ಕಾರ ಕೂಡ ನೀಡಿದೆ. ಭೂಕಂಪನಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬ್ಯಾಂಕಾಕ್ನಲ್ಲಿ ಎರಡೆರಡು ಬಾರಿ ಭೂಮಿ ಕಂಪಿಸಿದೆ. 7.7ರ ತೀವ್ರತೆಯಲ್ಲಿ ನೆಲದ ನಡುಕ ಉಂಟಾಗಿದೆ. ಇನ್ನು ಇದರ ಪರಿಣಾಮವಾಗಿ ನೆಲಕ್ಕೆ ಅಪ್ಪಳಿಸಿವೆ ಕಟ್ಟಡಗಳು. ಭೂಮಿ ಕಂಪನದ ಬೆನ್ನಲ್ಲೇ ಇದೀಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇತ್ತ ಮಯನ್ಮಾರ್ ಭೂಕಂಪನದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕಾಕ್, ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು, ಭೂಕಂಪನದ ಪರಿಣಾಮದ ದೃಶ್ಯಗಳು ಭಯಾನಕವಾಗಿದೆ. ಕ್ಷಣ ಮಾತ್ರದಲ್ಲಿ ಬಹುಮಹಡಿ ಕಟ್ಟಡಗಳು ಧರೆಗೆ ಅಪ್ಪಳಿಸಿದೆ. ನೋಡ್ತಾ ಇದ್ದಂತಹ ಕಟ್ಟಡಗಳು ನೆಲಕ್ಕುರುಳಿದ್ದನ್ನ ಕಂಡು ಜನ ಗಾಬರಿಯಾಗಿದ್ದಾರೆ. ಇನ್ನು ಕಟ್ಟಡಗಳಲ್ಲಿದ್ದವರು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೊರಗೆ ಓಡ್ ಬಂದಿರುವ ದೃಶ್ಯಗಳು. ಅನೇಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಇದೀಗ ತ್ವರಿತಗತಿಯಲ್ಲಿ ನಡೀತಾ ಇದೆ. ಮಯನ್ಮಾರ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನಕ್ಕೆ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿದ್ದು, ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಲಹೆಗಳನ್ನ ಹಾಗೆ ಸಹಾಯವನ್ನ ಒದಗಿಸುವ ಭರವಸೆಯನ್ನ ಭಾರತ ಸರ್ಕಾರ ಕೂಡ ನೀಡಿದೆ. ಭೂಕಂಪನಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬ್ಯಾಂಕಾಕ್ನಲ್ಲಿ
ಎರಡೆರಡು ಬಾರಿ ಭೂಮಿ ಕಂಪಿಸಿದೆ. 7.7ರ ತೀವ್ರತೆಯಲ್ಲಿ ನೆಲದ ನಡುಕ ಉಂಟಾಗಿದೆ. ಇನ್ನು ಇದರ ಪರಿಣಾಮವಾಗಿ ನೆಲಕ್ಕೆ ಅಪ್ಪಳಿಸಿವೆ ಕಟ್ಟಡಗಳು. ಭೂಮಿ ಕಂಪನದ ಬೆನ್ನಲ್ಲೇ ಇದೀಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇತ್ತ ಮಯನ್ಮಾರ್ ಭೂಕಂಪನದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕಾಕ್ ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು ಭೂಕಂಪನದ ಪರಿಣಾಮದ ದೃಶ್ಯಗಳು ಭಯಾನಕವಾಗಿದೆ. ಕ್ಷಣ ಮಾತ್ರದಲ್ಲಿ ಬಹುಮಹಡಿ ಕಟ್ಟಡಗಳು ಧರೆಗೆ ಅಪ್ಪಳಿಸಿದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ನೆಲಕ್ಕುರುಳಿದ್ದನ್ನ ಕಂಡು ಜನ ಗಾಬರಿಯಾಗಿದ್ದಾರೆ. ಇನ್ನು ಕಟ್ಟಡಗಳಲ್ಲಿದ್ದವರು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೊರಗೆ ಓಡ್ ಬಂದಿರುವ ದೃಶ್ಯಗಳು. ಅನೇಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಇದೀಗ ತ್ವರಿತಗತಿಯಲ್ಲಿ ನಡೀತಾ ಇದೆ. ಮಯನ್ಮಾರ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನಕ್ಕೆ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿದ್ದು ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಲಹೆಗಳನ್ನ ಹಾಗೆ ಸಹಾಯವನ್ನ ಒದಗಿಸುವ ಭರವಸೆಯನ್ನ ಭಾರತ ಸರ್ಕಾರ ಕೂಡ ನೀಡಿದೆ. ಭೂಕಂಪನಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್ ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬ್ಯಾಂಕಾಕ್ನಲ್ಲಿ ಎರಡೆರಡು ಬಾರಿ ಭೂಮಿ ಕಂಪಿಸಿದೆ. 7.7ರ ತೀವ್ರತೆಯಲ್ಲಿ ನೆಲದ ನಡುಕ ಉಂಟಾಗಿದೆ. ಇನ್ನು ಇದರ ಪರಿಣಾಮವಾಗಿ ನೆಲಕ್ಕೆ ಅಪ್ಪಳಿಸಿವೆ ಕಟ್ಟಡಗಳು. ಭೂಮಿ ಕಂಪನದ ಬೆನ್ನಲ್ಲೇ ಇದೀಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇತ್ತ ಮಯನ್ಮಾರ್ ಭೂಕಂಪನದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕಾಕ್ ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ್ದು ಭೂಕಂಪನದ ಪರಿಣಾಮದ ದೃಶ್ಯಗಳು ಭಯಾನಕವಾಗಿದೆ. ಕ್ಷಣ ಮಾತ್ರದಲ್ಲಿ ಬಹುಮಹಡಿ ಕಟ್ಟಡಗಳು ಧರೆಗೆ ಅಪ್ಪಳಿಸಿದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ನೆಲಕ್ಕುರುಳಿದ್ದನ್ನ ಕಂಡು ಜನ ಗಾಬರಿಯಾಗಿದ್ದಾರೆ. ಇನ್ನು ಕಟ್ಟಡಗಳಲ್ಲಿದ್ದವರು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೊರಗೆ ಓಡ್ ಬಂದಿರುವ ದೃಶ್ಯಗಳು. ಅನೇಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಇದೀಗ ತ್ವರಿತಗತಿಯಲ್ಲಿ ನಡೀತಾ ಇದೆ. ಮಯನ್ಮಾರ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನಕ್ಕೆ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿದ್ದು ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಲಹೆಗಳನ್ನ ಹಾಗೆ ಸಹಾಯವನ್ನ ಒದಗಿಸುವ ಭರವಸೆಯನ್ನ ಭಾರತ ಸರ್ಕಾರ ಕೂಡ ನೀಡಿದೆ. ಭೂಕಂಪನಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್ ಥೈಲ್ಯಾಂಡ್ನಲ್ಲಿ ಸಂಭವಿಸಿರುವ ಪ್ರಬಲ ಭೂಕಂಪನ.